ಸೊ ಗೈಸ್ ನಿನ್ನೆ ಥರ ಇವತ್ತು ಕೂಡ ಲೇಟ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಡೇ 4 ಯೂಟ್ಯೂಬ್ ಚಾನಲ್. ಬನ್ನಿ ಲೇಟ್ ಆಗೋಗಿದೆ. ಇವತ್ತು ಕೂಡ ನಿನ್ನೆ ಥರ ಲೇಟ್ ಆಗೋಗಿದೆ. ಸೊ ನನಗೆ ಬೇಗ ಲೊಕೇಶನ್ ರೀಚ್ ಆದ್ಮೇಲೆ ವೀಡಿಯೋ ಮಾಡ್ತೀನಿ. ಬಾಯ್. ಈ ಲೊಕೇಶನ್ಗೇನೋ ಬಂದು ರೀಚ್ ಆಗಿದೆ. ಬಟ್ ಈ G2 ಫ್ಲ್ಯಾಟ್ ಹುಡ್ಕೋದು ತುಂಬ ಕಷ್ಟ. ಈ ಅಪಾರ್ಟ್ಮೆಂಟ್ಗಳಲ್ಲೇ ಯಾರು ಎದ್ದೇ ಇರಲ್ಲ. G2 ಎಲ್ಲಿದೆಯೋ ಗೊತ್ತಿಲ್ಲ. ಬನ್ನಿ ಹುಡ್ಕೋಣ. 20 minutes later. G2 ಸಿಕ್ಕ ಗೈಸ್. ಇವಾಗ ಫಸ್ಟ್ ಕಲೆಕ್ಷನ್ ಮುಗಿದಿದೆ. ಬನ್ನಿ ತಿರ್ಗಾ ನೆಕ್ಸ್ಟ್ ಕಲೆಕ್ಷನ್ಗೆ ಹೋಗೋಣ. ಇದೆ ಅಪಾರ್ಟ್ಮೆಂಟ್. ಅವ್ರು ಬಂದಮೇಲೆ ಅಪಾರ್ಟ್ಮೆಂಟ್ ಹೌಸ್ ಸಾಕಾಗಿದೆ ಗೈಸ್. ಇವಾಗ ಥರ್ಡ್ ಕಲೆಕ್ಷನ್ ಕೂಡ ಮುಗ್ದಿದೆ. ಬನ್ನಿ ಇವಾಗ ಲಾಸ್ಟ್ ಕಲೆಕ್ಷನ್ಗೆ ಹೋಗೋಣ. ಫೋರ್ತ್ ಕಲೆಕ್ಷನ್ ಕೂಡ ಕ್ಲೋಸ್ ಆಯಿತು. ಸೀದಾ ಇವಾಗ ಇಲ್ಲಿಂದ ಮನೆಗೆ ಹೋಗೋಣ. ಬನ್ನಿ. ಸ್ವೀಟಾಗಿದೆ, ಪರವಾಗಿಲ್ಲ. ಇವಾಗ ಮನೆಗೆ ಹೋಗೋಣ. ಬನ್ನಿ. 20 minutes later. ಸೊ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಹೋಗ್ಬಿಟ್ಟು ರೆಡಿ ಆಗೋಣ. ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ವಿಡಿಯೋ ಮಾಡ್ತೀನಿ. ಓಕೆ ಬಾಯ್. ಸೊ ಸ್ನಾನ ಮಾಡಿ ರೆಡಿ ಆಗಿದ್ದಾಯಿತು. ಇವಾಗ ಟಿಫನ್ ಮಾಡೋಣ. ಬನ್ನಿ. ಸೊ ಏನು ಮಾಡಿದ್ದಾರೆ ಗೊತ್ತಾ ನಮ್ಮ ಮನೇಲಿ ಟಿಫನ್? ಇವಾಗ ತೋರಿಸ್ತೀನಿ ನೋಡಿ. ಸೊ ನೋಡಿ, ಸೋಯಾಬೀನ್ಸ್ ಪಲಾವ್. ಟಿಫನ್ ಮಾಡ್ಬಿಟ್ಟು ತಿರ್ಗಾ ಡೇನ ಕಂಟಿನ್ಯೂ ಮಾಡ್ತೀನಿ. ಟಿಫನ್ ಮಾಡೋವ್ರಿಗೂ ಸ್ವಲ್ಪ ಫೋನ್ ಸೈಡ್ ಇಟ್ಬಿಡ್ತೀನಿ. ಓಕೆ. ಸೊ ಗೈಸ್, ಇವಾಗ ನಾಷ್ಟ ಮಾಡಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ದಾನೆ. ಇವಾಗ ಬರ್ತೀನಿ, ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ನಾಷ್ಟ ಏನೋ ಮಾಡಿದ್ದೀನಿ. ಸ್ವಲ್ಪ ಮನೇಲಿ ಕೆಲಸ ಇದೆ, ಅದು ಕೆಲಸ ಮುಗಿಸ್ಬಿಟ್ಟು ಸೊ ಹೋಗಿ ನಮ್ಮ ಫ್ರೆಂಡ್ನ ಮೀಟ್ ಆಗೋಣ. ಅಲ್ಲಿವರೆಗೂ ನೀವು ಕಾಯ್ತಾ ಇರ್ರಿ. ಓಕೆ, ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಏನೋ ಗಾಡಿ ಸಂದಲ್ಲಿ ಏನೋ ಮಾಡ್ತಾವನೆ. ನೋಡಿ ಏನು ಮಾಡ್ತಾಯಿದ್ದಾನೆ ಗೊತ್ತಿಲ್ಲ. ನೋಡೋಣ ಬನ್ನಿ. ಏನು ಮಾಡ್ತಾ ಇದೆಯಾ ಈ ಕಾರ್ಗೆ ಸಂದಲ್ಲಿ ಕುತ್ಕೊಂಡು? ಏನು ಮಾಡಿ ಫುಲ್ಲು ಕಷ್ಟ ಆಗ್ಬಿಟ್ಟೈತಿ ಜೀವನ. ತಲೆ ಹಿಡ್ಕೊಂಬಿಟ್ಟಂಗೆ ಅದು ಐತಲ್ಲ. ನಾವೆಲ್ಲರೂ ಸೌರವ್ ಜೋಶಿ ಆಗೋಕ್ಕಾಗಲ್ಲ ಅಲ್ಲ. ಎಲ್ಲರೂ ಸೌರವ್ ಜೋಶಿ, ಸ್ಯಾಮ್ ಸಮೀರ್ ಆಗೋಕ್ಕಾಗಲ್ಲ. ನಮಗೆ ಎಡಿಟರ್ ಅವರೇ, ಅವ್ರು ಪೇಮೆಂಟ್ ಮಾಡೋಷ್ಟು ಶಕ್ತಿ ಐತೆ ಅವ್ರಿಗೆ. ನಾವಿನ್ನ ಸ್ಟಾರ್ಟಿಂಗ್ ನಮಗೆ ಆಗ್ತಾ ಇಲ್ಲ. ಅವರು ಮನೇಲಿ ನಾಷ್ಟ ಮಾಡಿ ಕೆಲಸ ಮುಗಿಸಿ ಎಲ್ಲ ಇವಾಗ ಫ್ರೀ ಆದಮೇಲೆ ಬಂದಿದ್ದೀನಿ ಫ್ರೆಂಡ್ ಹತ್ರ. ಇವನು ಅವಾಗೇನೆ ಫೋನ್ ಮಾಡಿದ್ದ. ನಾನು ಯಾವಾಗ ಇವನು ಫೋನ್ ಮಾಡಿದಾಗ ಅದು ಇದು ಏನೋ ಒಂದು ಕೆಲಸದಲ್ಲೇ ಇರ್ತೀನಿ. ಸೊ ಬೇಜಾರು ಮಾಡ್ಕೋಬೇಡಪ್ಪ, ಓಕೆನಾ? ಇವಾಗ ನಾನು ಸ್ವಲ್ಪ ನೆನ್ನೆ ವೀಡಿಯೋ ಎಡಿಟ್ ಮಾಡಬೇಕು. ಓಕೆ ಗೈಸ್, ಅಲ್ಲಿ ಕುತ್ಕೊಂಡು ಬೋರಾಗಿ ವೀಡಿಯೋ ಸ್ವಲ್ಪ ಎಡಿಟ್ ಇತ್ತಲ್ಲ, ಅದನ್ನೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಟ್ಟೆ. ಸೊ ಇವಾಗ ಬಂದಿದ್ದೀನಿ. ತಿರ್ಗಾ ನಾವು ನಾರ್ಮಲ್ ಪ್ಲೇಸಲ್ಲಿ ಆಟ ಆಡ್ತೀವಿ ಗೊತ್ತಾ? ಸೊ ಆ ಪ್ಲೇಸಿಗೆ ಬಂದಿದ್ದೀವಿ ನೋಡು. ತಿರ್ಗಾ ಅಲ್ಲೋಗಿ ಇವ್ರು ಆಲ್ರೆಡಿ ಇಲ್ಲೇನೋ ಚಿಕ್ಕ ಹುಡುಗರು ಕ್ರಿಕೆಟ್ ಆಡಿ ಬಾಲ್ ಕಳ್ದೋಗಿದೆ, ಬಾಲ್ ಹುಡುಕ್ತಾ ಇದ್ದಾರೆ. ನೋಡಿ ಇವನು ಪಾಪ ಎಲ್ಲ ಹುಡುಗರಿಗೆಲ್ಲ ಊಟ ತಂದು ಕೊಟ್ಟವನೆ. ತುಂಬ ಆಟ ಆಡ್ಕೊಂಡು ಬಿಸಿಲಲ್ಲಿ ಪಾಪ ಸ್ಟ್ರೆಂತಾಗಿ ಆಟ ಆಡಲಿ ಅಂದ್ಬಿಟ್ಟು ನೋಡಿ ಎಲ್ಲರೂ ಆಟ ಆಡ್ಕೊಂಡವ್ರೆ. ಇದು ಎಲ್ಲದ್ರಾಗೂ ಈ ನನ್ನ ಮಗ ಇದಾನಲ್ಲ, ಇವನೇ ದೊಡ್ಡ ಛತ್ರಿ ನನ್ನ ಮಗ. ಇವನು ಈ ರೆಡ್ ಕಲರ್ ಟಿ ಶರ್ಟ್ ಅವನು. ಏಯ್, ನಿನ್ನ ಪೇಂಟ್ ಕೆಲ್ಸಕ್ಕೆ ಓದ್ತಾ ಇದ್ದಲ್ಲ, ಯಾಕೆ ಓದ್ತಾ ಇಲ್ಲ? ರೆಡ್ ಕಲರ್ ಸವಾಸ ಮಾಡ್ಬಿಟ್ಟು. ರೆಡ್ ಕಲರ್ ಅವ್ನು ಸವಾಸ ಮಾಡ್ಬಿಟ್ಟೆ ಬಿಟ್ಬಿಟ್ಟು ಹೋಗಿರೋದು ಅವಳು. ಇವಾಗ ತಿರ್ಗಾ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲೆಲ್ಲಾದ್ರೂ ಕುತ್ಕೊಳ್ಳೋಕೆ ಜಾಗ ಇದ್ರೆ ಕುತ್ಕೊತೀವಿ, ಇಲ್ಲ ಮನೆಗೆ ಹೋಗ್ಬಿಡ್ತೀವಿ. ಯಾಕಂತಂದರೆ ನಾವು ಇಲ್ಲಿ ಆಟ ಆಡೋಣ ಬಂದರೆ ಇಲ್ಲೆಲ್ಲ ಚಿಕ್ಕ ಮಕ್ಳು ಆಟ ಆಡ್ತವ್ರೆ. ಈ ಚೈಲ್ಡ್ಗಳ ಜೊತೆ ಎಲ್ಲ ಆಟ ಆಡೋಕ್ಕಾಗಲ್ಲ. ಸರಿ ಹೋಗೋಣ ಬನ್ನಿ. ನೋಡಿ, ಈ ಬಲೂನ್ನ ಜಾಸ್ತಿ ಇವತ್ತು ಯೋಚನೆ ಮಾಡಿದ್ಮೇಲೆ ಹೊಡೆಯೋದು ಯಾವ ಥರ ಕೊಟ್ರು ಇವರು ಹೊಡೆದಾಕ್ಬಿಡ್ತಾರೆ. ಸೊ ಚುಂಗಿ ಗೊತ್ತಲ್ಲ, ಚಿಕ್ಕ ವಯಸ್ಸಲ್ಲಿ ನಾವು ಅಯ್ಯೋ ಚುಂಗಾಡ್ತಾ ಇದ್ರಲ್ಲ, ಎತ್ಕೋರಲ್ಲ, ಎತ್ಕೊ ಡಮ್ಮ ಬಿಡೋತ್ಲೈ.
ಚುಂಗಾಡ್ತಾ ಇದ್ರಲ್ಲ, ಇವಾಗ ಆ ಬಲೂನಲ್ಲಿ ಅವರು ಕಾಲಲ್ಲಿ ಹಿಂಗೆ ಚುಂಗಿ ಹೊಡಿಯೋದು. ಯಾರು ಜಾಸ್ತಿ ಹೊಡಿತಾರೋ ಅವ್ರಿಗೆ ನಾನು 100 ರೂಪಾಯಿ ಕೊಡ್ತೀನಿ. ಹೊಡಿಯೋ ನೀನು ಅಪ್ಪ. ಆದರೆ ಇನ್ನೊಂದು ಕಂಡೀಷನು, ಇವಾಗ ನೀವು ಹೊಡಿಬೇಕಾದ್ರೆ ಒಂದು ಹೊಡಿದಿರ ಗಾಳಿಗೆ ಆರೋಗ್ಬಿಟ್ರೆ ಇನ್ನೊಬ್ಬ ಬಂದು ಅದು ಒಂದಕ್ಕೆ ಹೊಡೆದ್ಬಿಟ್ರೆ ಹಂಗೂ ಇನ್ನಲ್ಲ. ಒಟ್ನಲ್ಲಿ ಅವ್ನು ಅಟ್ಲೀಸ್ಟ್ ಹಿಂಗೆ ಹೊಡಿತಾ ಒಂದು 2-3 ಹೊಡೆದ್ರೆ ಆಮೇಲೆ ನೀನು ಹೊಡೆದ್ರೆ ಅದು ಕೌಂಟು. ಹಿಂಗೆ ಒಂದು ಹೊಡಿದಿರ ಅವ್ನು ಗಾಳಿಗೆ ಆರೋದ್ರೆ ಅದು ಕೌಂಟಲ್ಲ. ತಿರ್ಗಾ ನೀನು ಇನ್ನೊಂದು ಸಲ ಟ್ರೈ ಮಾಡು. ಆ ಥರ ಟ್ರೈ ಮಾಡಿದ್ಮೇಲೆ ತಿರ್ಗಾ ನೀನು ಹೊಡಿಯೋದು. ಓಕೆನಾ? ಇದೇ ಕರೆಕ್ಟು. ಸರಿ, ಹೊಡಿತಾರೆ ನೋಡ್ರಿ. 1 2 3 4 5 6 7 8 9 10 11 12 13 14 ಹೊಡಿತೇನೆ ಎಷ್ಟು. ನೀನು ಒರಿಜಿನಲ್ ಚುಂಗ್ ಕೊಟ್ರೆ ಹೊಡಿತಾ ಇರ್ಲಿಲ್ಲ ಅಂತಂದ್ರಾಗ ಬಲೂನಾಗ 13 ಹೊಡೆದವನಿ. 14 ಕೊಡಿದ್ರೆ ವಿನ್ನು. 14 ಕೊಡ್ದೀನಿ. 14 ಹೊಡೆದವ ನಾನು ನೋಡು. 15 ಹೊಡೆದ್ರೆ ವಿನ್ನು. ನೋಡಿ, ಒಳ್ಳೆ ಪ್ಲೇಸ್ ಹುಡ್ಕಂತವ್ನ ಅಣ್ಣ. ಗಾಳಿದು ಬರ್ದಿರೋ ಜಾಗಕ್ಕ ಹೊಡಿಯ. 1 2 3 4 5 6 7 8 9 10 ಅಲ್ಲ, ನೀವು ಸೋತದ ಹಿಂಗೆ ಕೌಂಟ್ ಮಾಡು ಅದ್ರಾಗ. ನಾನು ಕೌಂಟ್ ಮಾಡ್ಬೇಕು ಬಾಸ್. ನೀನ್ ಕೌಂಟ್ ಮಾಡ್ತೀರಾ? ನಿನ್ನ ನಕ್ಕಂದಿದ್ದೆ ನೀನು ಯಾವಾಗ ಅವ್ರ ಮೂತಿ ಓದಿದ್ದೆ. ಇವಾಗ ನೀನು ಎಷ್ಟು ಹೊಡೆದೆ ಅಂತ ನಿನ್ಗೆ ಗೊತ್ತಿರ್ತದೆ, ಹೇಳು. ತಿರ್ಗಾ ಹೊಡೀರಿ ಮತ್ತೆ. ಡ್ರಾ ಆಗೈತೆ. ಒಟ್ಟಿನ ಅವನು 14 ಕೊಡ್ದವನೆ, ಇವನು 14 ಕೊಡ್ದವನೆ. ಸೊ ಇವಾಗ ಡ್ರಾ ಮ್ಯಾಚ್ ಆಗಿದೆ. ತಿರ್ಗಾ ರಿಪೀಟು. ತಿರ್ಗಾ ಯಾರು ಜಾಸ್ತಿ ಹೊಡಿತಾರೋ ಅವ್ರಿಗೆ ಡ್ರಾ ಆಗಿದೆ ಮ್ಯಾಚು. ಹೊಡಿಯೋ ತಿರ್ಗಾ ಇನ್ನೊಂದ್ಸಲ ಹೊಡಿ. ಇರೋ 1 2 3 ಸ್ಟಾರ್ಟ್. ಸೆಕೆಂಡ್ ಟೈಮ್ ಸ್ಟಾರ್ಟ್. Nine or 10 11 12 14 15 16 ಹೊಡೆದಾಕ್ನಪ್ಪ. ಅವನು 16 ಹೊಡೆದವನೇ. ಈ ಸಲ ಇವನೇನ ಜಾಸ್ತಿ ಹೊಡೆದ್ರೆ ಇವನು 16 ಹೊಡೆದ್ರೆ ತಿರ್ಗಾ ಡ್ರಾ ಮ್ಯಾಚು. RCB CSK ಇದ್ದಂಗೆ. ಹಾಂ, ಸ್ಟಾರ್ಟ್. ಸೆಕೆಂಡ್ ಟೈಮ್ ಸ್ಟಾರ್ಟ್. 1 2 3 4 5 6 7 8 9 10 11 12 ಇಲ್ಲ, ಹೇಳು. ಇವನು ಸೋತೋಗ್ಬಿಟ್ಟ. ಇವನು ಗೆದ್ಬಿಟ್ಟ. ಇವನು ಎಷ್ಟು ಹೊಡೆದ? 13 ಏನೋ ಹೊಡೆದ. ಅವನು 16 ಹೊಡೆದಾಕ್ಬಿಟ್ಟ. ಇವನು ಚಪ್ಪಲಿಲೇ ಹೊಡೆದ್ಬಿಟ್ಟ ಅವನಂತೆ. ಸೊ ಇವಾಗ ಇವನಿಗೆ 100 ರೂಪಾಯಿ ಕೊಡಬೇಕು. ಇವನ ಹತ್ರ ಫೋನ್ಪೇ ಇಲ್ಲ. ಸೊ ಇವಾಗ ಇವನು ಕೊಡೋಕ್ಕಾಗಲ್ಲ, ನಾಳೆ ಕೊಡ್ತೀನಿ. ಕಾಸು ನಾನು ಕೊಡ್ತೀನ ಇಲ್ಲಪ್ಪ ನಿನಗೆ ಅಂತ ಕೊಡ್ತೀನಿ. ಹಾಂ, ಏಯ್ ಕೊಡ್ತೀನಿ ಬರಲೇ ಅಪ್ಪ, ಅಳ್ಬೇಡಲೇ. ಓ, ಕಾಸು ಕೊಡಲ್ಲ ಅಂದ್ಬಿಟ್ಟು ಅಳ್ಟವನೆ. ಆದರೆ ಅವನ ಹತ್ರ ಫೋನ್ಪೇ ಇಲ್ಲ, ಏನು ಮಾಡೋದು? ಬೇರೆ ಯಾರ ಹತ್ರ ನಾನು ಹಾಕ್ಸ್ಬಿಟ್ಟು ಕೊಡ್ತೀನಿ ಅಷ್ಟೇ. ಅಳ್ಬೇಡಪ್ಪ, ಕೊಡ್ತೀನಿ ಕಾಸು. 100 ರೂಪಾಯಿ ಕೊಡ್ತೀನಿ. ನೀನು ಇವಾಗ ನೋಡು, ಕಣ್ಣಲ್ಲೆಲ್ಲ ನೀರು ಹೆಂಗೆ ಬರ್ತೈತೆ. ಫುಲ್ಲು ದಾರ ಸರಿ, ಫುಲ್ಲು ಗಳ. ಅವ್ನು ಇವಾಗ 100 ರೂಪಾಯಿ ಕೊಟ್ಟರೆ ಖುಷಿಯಾಗೋಗ್ಬಿಡ್ತಾನೆ. ಹೋಗ್ಬಿಟ್ಟು ಸ್ಟ್ರಾಬೆರಿ ಜ್ಯೂಸ್ ಕುಡಿತಾನೆ. ಓಕೆ, ಬನ್ನಿ ಇವಾಗ ಫೋನ್ಪೇ ಮಾಡಿಸಿ ಅವ್ನಿಗೆ 100 ರೂಪಾಯಿ ಕೊಟ್ಟರೆ ವೀಡಿಯೋ ಮಾಡ್ತೀನಿ. ಕೊಟ್ಟಿಲ್ಲ ಅಂದರೆ ಅವನ ಊರಿಗೆ ಕಳಿಸ್ಬಿಡ್ತೀನಿ ಅಷ್ಟೇ. ಗೈಸ್, ಅವ್ನು ಇನ್ನೂ ಕಾಸು ಕೊಟ್ಟಿಲ್ಲ. ಇವಾಗ ಫೋನೇ ಅವ್ನ ಕೈ ಕೊಡ್ತಾಯಿದ್ದೀನಿ. ಅವನೇ ಹೋಗ್ಬಿಟ್ಟು 100 ರೂಪಾಯಿ ಏನು ಬೇಕೋ ತೊಗೊಂಡು ನಮಗೂ ಏನೋ ಎತ್ಕೊಬಾ ಅಂತ ಹೇಳಿದ್ದೀನಿ. ಸೊ ಫೋನ್ ಕೊಡ್ತೀನಿ.
ಪಾಸ್ವರ್ಡು ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಫೋನ್ ತಗೊಂಡೋಗ್ಬಿಟ್ಟು ನಿನಗೆ 100 ರೂಪಾಯಿಲಿ 20 ರೂಪಾಯಿದು ನಿನ್ಗೆ ಏನು ಬೇಕು ತಗೊಂಡು ನಮ್ಮಿಬ್ರಿಗೆ 40 ರೂಪಾಯಿ ಸ್ಟ್ರಾಬೆರಿ ಜ್ಯೂಸ್ ತಗೋಬೋಗು. ಓ ಈ ಇನ್ನೊಂದು 5 ಸೆಕೆಂಡ್ ಒಳಗೆ ಇಲ್ಲೇ ಇದ್ರೆ ಫೋನ್ ಕಿತ್ಕೊಂತೀನಿ. ಗಾಡಿ ಬೇಕಾ ನೋಡಿ. ನಾನು ಬ್ಯಾಂಕಾಗ ಅಷ್ಟೇ ಇರೋದು. ನನ್ನ ಹಣೆ ಬರ್ಕ 103 ರೂಪಾಯಿ ಐತೆ. ಏನಾದ್ರು ನಾವು ಹೋಗು ನೋಡಿ. ಆರ್ಗನೈಸ್ ಮಾಡಿದ್ರೆ ನಂತರ ಆನ್ ದ ಸ್ಪಾಟು ದುಡ್ಡು ಇಲ್ಲಾಂದರೆ ಫೋನು ಏನನ್ನ ಮಡಗ್ಬಿಟ್ಟು ಹೋಗ್ತೀನಿ. ಅದೇ ನನ್ನ ಹಣೆ ಬರೋ. ಯಾಕೆಂದರೆ ತುಂಬ ಅನುಭವಗಳು ಇದಾವಲ್ಲ ಅದಕ್ಕೆ. ಯಾವ ಅನುಭವಗಳು ಅಂದ್ಕೊಂಡಿದ್ದೀರಾ? ಒಂದು 3-4 ವರ್ಷದ ಹಿಂದ್ಗಡೆ ನಾನು IPL ಬೆಟ್ಟಿಂಗ್ ಆಡಿರೋ ಅನುಭವಗಳು. ನೀವು ಯಾರು ಆಡಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ನೋಡಿ ಏನು ಹಿಂಗೆ ತಂದಿದ್ದೆ ನಿಂಗ? ನಂಗೆ ಜ್ಯೂಸ್ ತಂದ ಎಲ್ಲಿ? ಇದು ತಗೊಬಂದಿದ್ದು ಯಾವ್ದು ತಗೊಂಬಿಟ್ಟವನಲ್ಲಿ ಹಣ್ಣುಗಳು ತಗೋಬ ಅಂದ್ರೆ ಪ್ಯಾಕೆಟೇ ತಂದವ್ರಿ ಅವನು. ಯಾರು ಎತ್ಕೊಂಡು ಹೋಗೋದು ಅಂದ್ಬಿಟ್ಟು ಸರಿ ಕೊಡಪ್ಪ. ಏನಂತಂದ? ORS ಅದು. ORS ಏನಕ್ಕ ತಗೊಬಂದೆ? ಸುಸ್ತಾಯ್ತ ನಿನಗೆ? ಪೇಷಂಟ ನೀನು? ನಿನಗೆ ತಂದವನು ಅದು. ನಂಗೆ ಬೇಡಪ್ಪ. ORS ಯಾರು ಕುಡಿತಾರಲ್ಲ? ಲೇ ನಾನು ನಿಮ್ಕ ಅಲ್ಲೋನು ಹೇಳಿದ್ದು. ನಿಂಬೂಸ್ ಜ್ಯೂಸಾ ಕುಡಿಸೋದಷ್ಟೇ. ಈ ನನ್ನ ಮಗನಿಗೆ ಮಾತ್ರ ಬಾದಾಮು ಪ್ರೋಟೀನ್ ಶೇಕ್ಗಳು ತಗೊಬಂದ್ಬಿಟ್ಟು ನೋಡು. ಇದೊಂದು ಬಾದಾಮು, ಅದು ಒಂದು ಬಾದಾಮು. ಅಲ್ಲಿ ನೋಡ ಕೊಡಿಲ್ಲ, ಅದು ಕೊಡ ಇಲ್ಲದು. ಎಲ್ಲ ಕಿತ್ಕೊಂಡ್ಬಿಡ್ತೀನಿ ನೋಡ್ಕ. ಜ್ಯೂಸ್ ತಗೊಬರ್ರಿ ಅಂದ್ರೆ ಕೊಡಿಲ್ಲ ಅದು. ಇದು ಅದು ಕೊಡು ಆಯ್ತು. ಇದು ಅಲ್ಲ ಗೆದ್ದಿರೋ ದುಡ್ಡಾಗ ಸ್ವಲ್ಪ ಏನನ್ನ ಕೊಡು ಅಂದ್ರೆ ನೋಡಿ ಕುಡೀರಿ. ನಾನು ಹುಚ್ಚ ಅಂದ್ಬಿಟ್ಟು ಕೊಟ್ಟವನಿ. ಸರಿ ಸುಸ್ತು ಅಲ್ಲ ಗೊತ್ತಾಯಿಲ್ಲ ನಿಂಗೆ. ಹೋಗ್ಲಿ ನೀವೇನ್ ಹೇಳಿದ್ರಿ? ಜ್ಯೂಸ್ ಹೇಳಿದ್ದು ಮತ್ತಾಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾನು ಆರೆಂಜ್ ಹೇಳಿದ್ರು ಇದು ಫ್ರೂಟ್ ಜ್ಯೂಸ್ ಹೇಳಿದ್ದ. ಇಲ್ಲಾಂದ್ರೆ ಯಾವ್ದು ಅಂತ ತಗೋಬಾರ ನಾನು. ಅಲ್ಲಿ ನೋಡು ನಿನ್ನಿಂದ ನಮ್ಗೆ ಆಯ್ತು. ಅಲ್ಲ ಈ ನನ್ನ ಮಗಂಗೆ ಆರ್ಗನೈಸ್ ಮಾಡಿ ದುಡ್ಡು ಕೊಡೋ ಜಾಗ ಕೊಟ್ಟು ಕಳ್ಸಿದ್ರೆ ಇವ್ನು ಮಾತ್ರ ಎಲ್ಲ ತಗೊಬಂದ್ಬಿಟ್ಟು ನಮಗ್ ಮಾತ್ರ ನೋಡಿ ಪೈಪ್ ಕೊಟ್ಟಿಲ್ಲ. ಎಂತ ತಗೊಬಂದ್ಬಿಟ್ಟವನೆ ಪೈಪು ಅದ್ ಪಕ್ಕದಾಗೆ ಇಟ್ಟಿರ್ತಾರ ನೋಡು. ಇಲ್ಲ ನಮಗ್ ಮಾತ್ರ ಯಾವ್ದೋ ಕುಡೀರಿ ಗಂಜಲ ಅಂತ ಅಂದ್ಬಿಟ್ಟವನೆ. ಅದೇನದು ಮಿಲ್ಕ್ ಶೇಕ್? ಅದೇ ಎಲ್ಲ ಮಿಲ್ಕ್ ಶೇಕು ಬಾದಾಮ್ ಶೇಕು. ಅವನಿಗೆ ಪ್ರೋಟೀನ್ ನಾವು ಇರೋ ತೋರ್ಸು. ನಾವು ಮಾತ್ರ ನೋಡ್ರಿ ಯಾವ್ದು ಪೇಷಂಟ್ಗಳು ಕುಡಿಯೋದು ನಮ್ಕ. ಇವನಿಗೆ ಮಾತ್ರ ಅದೊಂದು 45, ಇದೊಂದು 40 ರೂಪಾಯಿ ಇರ್ಬೋದು ಮೋಸ್ಟ್ಲಿ. ಇದು 45, 30. ನೋಡ್ರಿ ಎಂತ ಏನು ಎಲ್ಲಿಂದ ಕಲ್ತಿದ್ದಿ ಬುದ್ಧಿಗಳೆಲ್ಲ? ನಮಗೂ ಸ್ವಲ್ಪ ಹೇಳ್ಕೊಡು. ನನ್ನಿಂದನಾ? ಅದಕ್ಕೆ ನನ್ನ ಹತ್ರ ಇನ್ನೊಂದು ಕಾಸು ಕೊಟ್ಕೊಂಡು ಫೋನ್ ಕೊಟ್ಟು ಕಳ್ಸದ್ನ. ಇಲ್ಲ ಅಂದ್ರೆ ಏನು ಕೊಡ್ತಾ ಇರ್ಲಿಲ್ಲ ನಾನು. ಬರ್ಬೇಕು. ಇದೊಂದು ಹಂಗಿರ್ಲಿ ಬಿಡು. ಮೂಕನ ಹಬ್ಬನೇ ಹೇಳ್ಬೇಡ. ಹೋಗಿ ಕುಡ್ಕೊಬಿಡು. ಆಮೇಲೆ ನೀನು ಅಳ್ಗೆ ಇಲ್ಲೇ ಬಿದ್ದು ಅದ್ಗಾದ್ರೆ ಬಿಟ್ಟು ಹಾಕ್ಬೇಕು. ಮಾಡು ನೋಡಿ ORS ಕುಡಿತು. ಆರೆಂಜ್ ಜ್ಯೂಸ್ ಅದೇ ಕಲರ್ ನೋಡ್ರಿ ಹೆಂಗ್ ಬರ್ತದೆ. ನಾನು ಇವನೇನೋ ಬೇರೆ ತಂದ್ಬಿಟ್ಟು ಕಲರ್ ನೋಡಿದ್ರೆ ಯಾವ್ದು ಬೇರೆ ಇದ್ದಂಗೆ ಐತೆ. ಪೇಷಂಟ್ಗಳು ಏನು ಮಾಡೋಕ್ಕಾಗಲ್ಲ. ವೇಸ್ಟ್ ಆಗ್ಬಾರ್ದು. ಹಿಡಿಯಿತು ಹಬ್ಬ ನೋಡ. ನಿನಗೆ ಕೊಡಕ್ ಮನ್ಸು ಬರ್ತೈತೆ. ನೀನೇ ತಗೋ. ಅದು ಕೊಡು. ಇದು ನೀನ್ ತಗೋ. ಅದು ಅವ್ನು ಕೊಡು. ಕುಡಿ ಹೋಗ್ಲಿ. ನಂಗೆ ಬೇಡ. ಐಸ್ ನಾನು ನಿಂಬೆ ಹಣ್ಣಿಂದು ನಿಂಬೂಸ್ ಜ್ಯೂಸ್ ತಗೋಬ ಅಂದರೆ ಇವನು ನಿಮ್ಕ ಜ್ಯೂಸ್ ತಂದ್ಬಿಟ್ಟವನೆ. ನಿಮ್ಕ ಅಂತ. ಇದು ಯಾರು ಕುಡ್ದಿರೋರು ಗೊತ್ತಿರುತ್ತೆ ಇದ್ರ ಬಗ್ಗೆ. ಏನು ಚೆನ್ನಾಗಿರಲ್ಲ. ಸೊ ಕುಡಿಬೇಕೇನು ಮಾಡೋಕ್ಕಾಗಲ್ಲ. ತಿರ್ಗಾ ಕುಡಿದ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಇವನು ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಕೆಲಸ ಇದೆ ಹೋಗ್ತೀನಿ ಅಂತವನೇ. ಓಕೆ ಬಾಯ್ ಮಾಡ್ಬಿಟ್ಟು ಹೋಗು. ಸರಿ ಬಾಯ್ ಗೈಸ್. ಇವಾಗ ಇವನು ಊರಿಗೆ ಹೋಗ್ಬೇಕು.
ಇನ್ನು ಊರಿಗೆ ಹೋಗಿ ರೈಲ್ವೆ ಸ್ಟೇಷನ್ಗೆ ಬಿಟ್ಬಿಟ್ಟು ಬರಬೇಕು. ಸ್ವಲ್ಪ ಮನೆಗೆ ಹೋಗಿ ಪ್ಯಾಕಪ್ ಮಾಡೋದಿದೆ. ಬನ್ನಿ ಇವಾಗ ಹೋಗಿ ಪ್ಯಾಕಪ್ ಮಾಡಿಬಿಟ್ಟು ಹೋಗ್ಬಿಡು ರೆಡಿ ಆಗಿ ಸ್ವಲ್ಪ ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ನೀನು ಯಾಕೆ ಹಿಂಗಾಗಿರೋದು? ಹಾಂ, ಏನು ನಿನ್ನ ಪ್ರಾಬ್ಲಮ್ ಏನು ಹೇಳು? ಬೆಳಗ್ಗೆ ಮಧ್ಯಾಹ್ನ ಊಟ ಎಲ್ಲ ಮಾಡ್ದಾ? ಆರಾಮಾಗಿದೆಯಾ ಇವಾಗ? ನಮ್ಮ ಭಾಷಾ ಇವಾಗ ನಾರ್ಮಲ್ ರೇಂಜಲ್ಲಿದ್ದಾರೆ. ಅವ್ರು ಇನ್ನೊಂದು ಮುಖ ನಿಮಗೆ ಇನ್ಯಾವತ್ತನ ನನ್ನ ಕಣ್ಣು ಕಾಣಿಸಿದ್ರೆ ಅದು ವೀಡಿಯೋ ಮಾಡಾಕ್ತೀನಿ. ಬನ್ನಿ ಇವಾಗ ಫಸ್ಟ್ ಅವನೋಗಿ ಬಿಟ್ಬಿಟ್ಟು ಬಂದ್ಬಿಡೋಣ. ಗೈಸ್, ಇವಾಗ ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನನ್ನ ತಮ್ಮನ್ನ ಊರಿಗೆ ಕಳ್ಸೋಕ್ಕೆ ಬಂದಿದ್ದೀನಿ. ಅವನು ಸ್ಕೂಲ್ ಲೀವ್ ಇದೆ. ಇವಾಗ ಇಲ್ಲಿಂದ ಊರಿಗೆ ಹೋಗಿ ತಿರ್ಗಾ ಒಂದು ವಾರ ಬಿಟ್ಬಿಟ್ಟು ಬರ್ತಾನೆ. ಸೊ ಟ್ರೈನ್ ಬಂದಿದೆ, ಹಚ್ಚಿದ್ದೀನಿ. ಮಾಡಿ ಸ್ಟೇಷನ್ ಎಲ್ಲ ಖಾಲಿ ಇದೆ, ಪರವಾಗಿಲ್ಲ. ಇವಾಗ ನಾನು ಇಲ್ಲಿಂದ ಮನೆಗೆ ಹೋಗ್ತೀನಿ. ಓಕೆ, ಬಾಯ್.